ಜಕರೀಯನ ಹೆಂಡತಿಯ ಹೆಸರೇನು? ಆಪ್ಷನ್ ಎ ಮೇರಿ, ಆಪ್ಷನ್ ಬಿ ಎಲಿಸಬೆತ್, ಆಪ್ಷನ್ ಸಿ ಅನ್ನಾ, ಆಪ್ಷನ್ ಡಿ ಮಾರ್ತಾ. ಸರಿಯಾದ ಉತ್ತರ ಆಪ್ಷನ್ ಬಿ ಎಲಿಸಬೆತ್. ಕ್ವೆಶ್ಚನ್ ನಂಬರ್ 2. ಜಕರೀಯನಿಗೆ ದೂತನು ಕಾಣಿಸಿದಾಗ ಅವನು ಎಲ್ಲಿದ್ದನು? ಆಪ್ಷನ್ ಎ ಹಾಸಿಗೆಯಲ್ಲಿ, ಆಪ್ಷನ್ ಬಿ ದೇವಾಲಯದಲ್ಲಿ, ಆಪ್ಷನ್ ಸಿ ಅಡವಿಯಲ್ಲಿ, ಆಪ್ಷನ್ ಡಿ ಸೆರೆಮನೆಯಲ್ಲಿ. ಯುವರ್ ಟೈಮ್ ಸ್ಟಾರ್ಟ್ ನೌ. ಸರಿಯಾದ ಉತ್ತರ ಆಪ್ಷನ್ ಬಿ ದೇವಾಲಯದಲ್ಲಿ. ಕ್ವೆಶ್ಚನ್ ನಂಬರ್ 3. ದೂತನು ಜಕರೀಯನ ಮಗನಿಗೆ ಏನೆಂದು ಹೆಸರಿಡಬೇಕೆಂದು ಸೂಚಿಸಿದನು? ಆಪ್ಷನ್ ಎ ದಾವೀದ, ಆಪ್ಷನ್ ಬಿ ಫಿಲಿಪ್ಪಿ, ಆಪ್ಷನ್ ಸಿ ಮಾರ್ಕ, ಆಪ್ಷನ್ ಡಿ ಯೋಹಾನ. ಯುವರ್ ಟೈಮ್ ಸ್ಟಾರ್ಟ್. ಆಪ್ಷನ್ ಡಿ ಯೋಹಾನ. ಕ್ವೆಶ್ಚನ್ ನಂಬರ್ 4. ಆ ದೂತನ ಹೆಸರೇನು? ಆಪ್ಷನ್ ಎ ಮಿಕಾಯೇಲ್, ಆಪ್ಷನ್ ಬಿ ಲೂಸಿಫರ್, ಆಪ್ಷನ್ ಸಿ ಗಬ್ರಿಯೇಲ್, ಆಪ್ಷನ್ ಡಿ ಪ್ರೇಡ್. ಯುವರ್ ಟೈಮ್ ಸ್ಟಾರ್ಟ್. ಸರಿಯಾದ ಉತ್ತರ ಆಪ್ಷನ್ ಸಿ ಗಬ್ರಿಯೇಲ್. ಕ್ವೆಶ್ಚನ್ ನಂಬರ್ 5. ಜಕರೀಯನು ಇದನ್ನು ನಂಬದೆ ಹೋದದರಿಂದ ಮಗು ಹುಟ್ಟುವವರೆಗೂ ಅವನು ಡ್ಯಾಶ್ ಇದ್ದನು? ಆಪ್ಷನ್ ಎ ನೋಡಲಾರದೆ, ಆಪ್ಷನ್ ಬಿ ನಡೆಯಲಾರದೆ, ಆಪ್ಷನ್ ಸಿ ಮಾತನಾಡಲಾರದೆ, ಆಪ್ಷನ್ ಡಿ ಕೇಳಲಾರದೆ. ಟೈಮ್. ಸರಿಯಾದ ಉತ್ತರ ಆಪ್ಷನ್ ಸಿ ಮಾತನಾಡಲಾರದೆ. 6ನೇ ಪ್ರಶ್ನೆ. ದೇವರು ಗಬ್ರಿಯೇಲನೆಂಬ ತನ್ನ ದೂತನನ್ನು ಡ್ಯಾಶ್ ಊರಿಗೆ ಮರಿಯಳ ಬಳಿಗೆ ಕಳುಹಿಸಿದನು? ಆಪ್ಷನ್ ಎ ಯೆರೂಸಲೇಮು, ಆಪ್ಷನ್ ಬಿ ಬೇಥಾನ್ಯ, ಆಪ್ಷನ್ ಸಿ ಬೆತ್ಲೆಹೇಮ್, ಆಪ್ಷನ್ ಡಿ ನಜರೇತ್. ಯುವರ್ ಟೈಮ್ ಸ್ಟಾರ್ಟ್ ನೌ. ಆಪ್ಷನ್ ಡಿ ನಜರೇತ್. 7ನೇ ಪ್ರಶ್ನೆ. ಮರಿಯಳು ಯಾರಿಗೆ ನಿಶ್ಚಯವಾಗಿದ್ದಳು? ಆಪ್ಷನ್ ಎ ಯೋಸೇಫ, ಆಪ್ಷನ್ ಬಿ ದಾವೀದ, ಆಪ್ಷನ್ ಸಿ ಸಂಸೋನ, ಆಪ್ಷನ್ ಡಿ ಲೂಕ. ಯುವರ್ ಟೈಮ್ ಸ್ಟಾರ್ಟ್. ಸರಿಯಾದ ಉತ್ತರ ಆಪ್ಷನ್ ಎ ಯೋಸೇಫ. 8ನೇ ಪ್ರಶ್ನೆ. ಮರಿಯಳ ಮಗನಿಗೆ ಏನೆಂದು ಹೆಸರಿಡಬೇಕೆಂದು ತಿಳಿಸಿದನು? ಆಪ್ಷನ್ ಎ ಲೂಕ, ಆಪ್ಷನ್ ಬಿ ಪೇತ್ರ, ಆಪ್ಷನ್ ಸಿ ಯೇಸು, ಆಪ್ಷನ್ ಡಿ ಯಾಕೋಬ. ಯುವರ್ ಟೈಮ್ ಸ್ಟಾರ್ಟ್ ನೌ. ಉತ್ತರ ಆಪ್ಷನ್ ಸಿ ಯೇಸು. 9ನೇ ಪ್ರಶ್ನೆ. ಜಕರೀಯನ ಹೆಂಡತಿಗೆ ಮರಿಯಳು ಏನಾಗಿದ್ದಳು? ಆಪ್ಷನ್ ಎ ಮರಿಯಳು ಸಹೋದರಿಯಾಗಿದ್ದಳು, ಆಪ್ಷನ್ ಬಿ ಮರಿಯಳು ಬಂಧುವಾಗಿದ್ದಳು, ಆಪ್ಷನ್ ಸಿ ಮರಿಯಳು ತಾಯಿಯಾಗಿದ್ದಳು, ಆಪ್ಷನ್ ಡಿ ಮರಿಯಳ ಆಕೆಯ ಮೊಮ್ಮಗಳಾಗಿದ್ದಳು. ಆಪ್ಷನ್ ಬಿ ಮರಿಯಳು ಬಂಧುವಾಗಿದ್ದಳು. 10ನೇ ಪ್ರಶ್ನೆ. ದೂತನು ಮರಿಯಳಿಗೆ
ಯಾವುದು ನಿಷ್ಫಲವಾಗುವುದಿಲ್ಲ ಅಂದನು? ಆಪ್ಷನ್ ಎ, ದೇವರಿಂದ ಬರುವ ಯಾವ ಮಾತಾದರೂ. ಆಪ್ಷನ್ ಬಿ, ಉನ್ನತ ದೃಷ್ಟಿಕೋನಗಳು. ಆಪ್ಷನ್ ಸಿ, ಹೊರಟು ಹೋಗುವಂಥದ್ದು. ಆಪ್ಷನ್ ಡಿ, ಅತಿ ಮುಖ್ಯವಾಗಿರುವುದು. ಯುವರ್ ಟೈಮ್ ಸ್ಟಾರ್ಟ್ ನೌ. ಸರಿಯಾದ ಉತ್ತರ ಆಪ್ಷನ್ ಎ, ದೇವರಿಂದ ಬರುವ ಯಾವ ಮಾತಾದರೂ.